ಕುರಿ 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 ಸೂಪರ್ ಕುರಿ. ನೆಂಟ್ರು ಪಂಟ್ರು ಅಣ್ಣ ತಮ್ಮ ಅಕ್ಕ ತಂಗಿ ನಮ್ಗೆ ಯಾರು ಲೆಕ್ಕ ಇಲ್ಲ. ಸೂಪರ್ ಕುರಿ. ನಿಮ್ಮ ಕೂರಿ ಮಾಡಿ ನಿಮ್ಗೆ ನಸ್ಲೇಬೇಕು ಅನ್ನೋ ಏಮು ನಮ್ಗೆ ಎಲ್ಲ. ಕುರಿ 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 ಕುರಿ. ಮನಗಿನ ರೋಡು ಕಾಡು ಅಂಗಡಿ ಬೀದಿ ಮಾಲು ಪಾಲು ನಮ್ದೆ ಎಲ್ಲ. ಗೊತ್ತು ಇಲ್ದೆ ಸಿಕ್ಕಾಕೊಂಡು ಕೋಪ ಮಾಡ್ಕೊಂಡು ಬೈಕೊಂಡು ಹೋದ್ರು ಅಣ್ಣ ತಮ್ಮ. ಕೂರಿ 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 ನಗ್ಬೇಕು ನಗ್ಬೇಕು ನಗ್ತಾನೆ ಇರ್ಬೇಕು. ಕುರಿ ನೀವು ಆದ್ಮೇಲೆ ನಗ್ಕೊಂಡೇ ಹೋಗ್ಬೇಕು. ನಾನ್ ಕೂಗದ್ಮೇಲೆ ನೀನ್ ಕೂಗು. ನಗಬೇಡ ನಗಬೇಡ. ನಿನ್ನ ಹಣೆ ಬಾರ ನೀನೇ ಬದಲಾಯಿಸ್ಕೋತೀಯ. ಮಾಡ್ಕೊಂಡು ಮಣ್ಣು ಎತ್ಕೋಬೇಕು. ಇಡೀ ಮಣ್ಣು ಅಷ್ಟೇ ಆಗಿರ್ಬೇಕದು. ಪೂಜೆ ಸಮಯ ಕರೆಕ್ಟಾಗಿ ಬರ್ಬೇಕು. ನೀವು ತೆಂಗಿನಕಾಯಿ ಅಲ್ಲೊಬ್ರು ಇದ್ದಾರೆ ಇಲ್ಲಿದ್ದಾರೆ, ಏನು ಪೂಜೆ ಮಾಡ್ಕೊಡ್ತೀರಾ? ಎತ್ಕೊಳ್ಳಿ ಹೇಳಿ ಅವ್ರಿಗೆ. ಒಂದಿಷ್ಟು ಎತ್ಕೋ ಸಾಕು ಪೂಜೆಗೆ. ಅದಕ್ಕೆ ಹೇಳೋದು ಯೋಗ ಇರೋರಿಗೆ ಮಾತ್ರ ಅದು ಅಂತ ಸಾಧ್ಯ. ಸ್ವಲ್ಪ ಎತ್ಕೊಳ್ಳಿ, ಹಸಿದು ಎತ್ಕೊಳಕ್ ಹೋಗ್ಬೇಡ. ಯೋಗ ಬೇಕು, ಅದಕ್ಕೆ ಹೇಳೋದು. ನಿಮ್ಮ ಅಣ್ಣನ ಯೋಗ ಇತ್ತು ಸಿಕ್ತು, ನಿನಗ ಯೋಗ ಇಲ್ಲ. ನಿನಗೆ ಕಷ್ಟ ಇದೆ ನಿಂದು ಜೀವನ ಮುಂದೆ. ಮೇಸ್ತ್ರಿನ ನೀವು? ಸ್ವಾಮಿ ಕವರ್ ಕೊಡ್ತಾರೆ. ಕವರ್ ಹಾಕೋದಾ ಕೈ ಹಿಡ್ಕೊಳ್ಳ? ಸ್ವಲ್ಪ ಕವರ್ಲೆ ಹಾಕೊಂಡು ಇಟ್ಕೊಳ್ಳಿ. ಇಟ್ಕೋ ಹೇಳ್ತೀನಿ. ಪೂಜೆಗೆ ಇದು ಬರಲಿ, ನಿಮ್ಮವ್ರು ಇವ್ರು ಹೂವಾಗ ಎಲ್ಲ ತೊಗೊಂಡ್ ಬರಲಿ. ಮೂರು ದಾರಿ ಕುಡಿತಾ ಬೇಕು ಅಂದ್ರು. ಯೋಗ ಯೋಗಪ್ಪ ಅದು. ನಾನು ಯಾರ ಹತ್ರ ದುಡ್ಡು ತೊಗೊಳಕ್ ಹೋದಿಲ್ಲ, ₹1 ತೊಗೊಳೋದಿಲ್ಲ ನಾನು ಯಾರ ಹತ್ರನು. ದುಡ್ಡು ಯಾರ ಹತ್ರನು ಮುಟ್ಟಕ್ಕೆ ಹೋಗಲ್ಲ ನಾನು. ನೋಡಿ ಯೋಗ ಇರ್ಬೇಕು ಎಲ್ಲದಕ್ಕೂ ಅಲ್ವಾ? ಇವ್ರಿಗೆ ಯೋಗ ಇಲ್ಲ, ಇವ್ರ ಅಣ್ಣನಿಗೆ ಯೋಗ ಇತ್ತು, ಜಮೀನು ಒಂದಾಯಿತು, ಕೋರ್ಟಲ್ಲಿ ಕೇಸ್ ನಡೀತಾ ಇತ್ತು, ಹೇಳಿದ್ದೆಲ್ಲ ಸತ್ಯ ನಡೀತು. ನಮ್ಮ ಅಪ್ಪನ ಕಾಲದಿಂದ ನಾವು ಹೋಮ್ಸ್ದವ್ರು ಎಲ್ಲರಿಗೂ ನಾವು ಮಾಡ್ಕೊಡೋಂಥದ್ದು ಒಳ್ಳೇದೇ ಯೋಚನೆ ಮಾಡ್ತೀನಿ. ಯಾರಿಗೂ ಕೆಟ್ಟದ್ದು ಮಾಡೋಕ್ಕೆ ಹೋಗಲ್ಲ ನಾವು, ಒಳ್ಳೇದೇ ಆಗಬೇಕು. ನಿಮ್ಮ ಯೋಗ ನೋಡಿ ಹೇಳ್ತೀನಿ ನಾನು. ನಿಮ್ಗೆ ಇಷ್ಟರಲ್ಲೇ ಒಂದು ಒಳ್ಳೆ ಯೋಗ ಬರೋದೈತೆ ನಿಮಗೆ. ನನಗೆ ದುಡ್ಡು ಕೊಡೋಕೆ ಹೋಗಬೇಡಿ, ನಂಬರ್ ಇಸ್ಕೊಳ್ಳಿ ಅವನ ಹತ್ರ. ಅಲ್ಲಿ ಬನ್ನಿ ಆಶ್ರಮಕ್ಕೆ. ನಿಮ್ಗೆ ಏನು ಅನಿಸ್ತಿತ್ತು? ಎಷ್ಟು? ₹51 ₹11 ಕೊಟ್ಟರೆ ಸಾಕು ನನಗೆ. ಏನು ಕೊಡೋದು ಬೇಡ. ಒಳ್ಳೇದಾಗೋದೈತಿ, ಯೋಗ ಐತೆ ನಿಮಗೆ. ನೋಡು ನಿನಗೀಗ ನಿಧಿ ಯೋಗ ಆಯ್ತು ನೋಡು. ನಿನಗೆ ಅದು ಆಗೋದಿಲ್ಲ ಇವಾಗ, ಈ ವರ್ಷದಲ್ಲಿ ಆಗೋದಿಲ್ಲ ಈಗ ನಿನಗೆ. ಯಾಕಂತ ನೋಡು 2 ಮಕ್ಕಳು ಸಿಕ್ಬಿಟ್ಟಿದೆ ನನಗೆ. ನೋಡಿ ಈ ಮಕ್ಕದ ಯೋಗದಲ್ಲಿ ಕೈ ತೋರಿಸಿ ಅಪ್ಪ. ಕೈ ಹಿಂಗೆ ತೋರಿಸು. ಈ ಕಡೆ ಬಾಪ, ಈ ಕಡೆ ತಿರ್ಗಿ, ಈ ಕಡೆ ತಿನ್ಕೊ, ಹಿಂಗೆ ತಿರುಗಿ, ಈ ಕಡೆ ತಿರುಗಿ, ಈ ಕೈ ತೋರಿಸು, ಹಿಂಗೆ ತೋರಿಸು. ನೋಡು ಯೋಗ ಅಂತಾರೆ. ನಿನ್ನ ಕೈ ತೋರಿಸು. ದರಿದ್ರ ಯೋಗ ನಿಂದದು. ನಿನಗೆ ಅದಕ್ಕೆ ಟೈಮ್ ಸರಿಯಾಗಿ ಹೇಳೋದು ಗೊತ್ತಿಲ್ಲ. 2 ಮದುವೆ ಆಗಿ 2 ಹೆಂಡತಿ ಇಟ್ಕೊಂಡಿದ್ಯಾ. ಮೊದಲನೇ ಮದುವೆ ಆದಾಗಲೇ ಹೇಳಿದೆ ನಾನು, ಹೆಣ್ಣು ಕಾಲು ಗುಣ ಚೆನ್ನಾಗೈತೆ, ನೀನು ಅವ್ಳು ಚೆನ್ನಾಗಿ ನೋಡ್ಕೋಬೇಕು, ಲಕ್ಷ್ಮಿಗೆ ನಗ್ನಗ್ತಾ ಇಟ್ಕೋಬೇಕಂತ. ನೀನು ಮಾಡಲಿಲ್ಲ, 2ನೇದು ಮಾಡ್ಕೊಂಡೆ ಅಲ್ವಾ? ಶ್ರುತಿನ ಸ್ವಾಮಿ? ಹಾಂ ಶ್ರುತಿನೇ. ನೀನು ಅದನ್ನೇ ಹೇಳೋದು. ತೋರಿಸಿ ತೋರಿಸಿ. ನಿಂದು ಒಳ್ಳೆ ಟೈಮ್ ಶುರುವಾಗಿದೆ ಇನ್ನು ಮೇಲೆ, ಆಯಿತಾ? ನೀವು ಹೋಗ್ರಮ್ಮ, ಆ ಕಡೆ ಹೋಗ್ರಮ್ಮ. ಹೆಣ್ಮಕ್ಳು ಕೇಳಿಸ್ಕೊಬೇಡಿ. ನೀನು ಹೋಗಪ್ಪ ಆ ಕಡೆ, ಆ ಕಡೆ ಅಲ್ಲಿ ಅಲ್ಲಿ ಹೋಗಿ ಆ ಕಡೆ. ಒಳ್ಳೆ ಯೋಗ ಶುರುವಾಗಿದೆ ನಿನಗೆ. ಈ ಥರ ಮನೆ ಕಟ್ಸೋ ಜಾಗದಲ್ಲಿ ನಿಧಿ ಸಿಗುತ್ತೆ ನಿನಗೆ. ಕೇಳಿಸ್ತಾ? ಗೊತ್ತಾಯ್ತಾ? ನಿಧಿ ಸಿಗುತ್ತೆ. ಅದರಲ್ಲಿ 1 ಪಾಲು, ಒಂದೇ 1 ಗ್ರಾಮ್ ಚಿನ್ನ ತೊಗೊಂಡು ಬಂದು ಒಂದು ಮೂಗ್ಬಟ್ಟು ಮಾಡಿ ನನಗೆ ಕೊಟ್ಬಿಡು. ದೇವಸ್ಥಾನಕ್ಕೆ ತಂದು ಎಲೆ ಅಡಿಕೆ ಒಳಗಡೆ ಇಟ್ಬಿಟ್ಟು. ಕೇಳಿಸ್ತಾ? ನಾನು ಹೇಳಿದ್ದು ಸುಳ್ಳಾಗ್ಬಿಟ್ರೆ ನಾನು ಎಲ್ಲಿ ಸಿಗ್ತೀನಿ ನನಗೆ ಅಲ್ಲಿ ಹಿಡ್ಕೊಂಡು ಹೊಡೀನಿ. ಕೇಳಿಸ್ತಾ? ಕೇಳಿಸ್ತಲ್ವಾ? ನಾನು ಹೇಳೋದು ಯಾವತ್ತೂ ಸತ್ಯ. ನೋಡು ಒಂದು ಯೋಗ ಕೋಟಿಗೆ ಬಾಳ್ತಾನವನು, 5 ಕೋಟಿಗೆ ಬಾಳ್ತಾನವನು. ಅವ್ರ ಅಣ್ಣ ಇವತ್ತು 100 ಕೋಟಿಗೆ ಬಾಳಂಗಾದ. MLA ಇವತ್ತು ಅವ್ನು MLA ಲಂಕದಲ್ಲಿ ಅವ್ರ ಅಣ್ಣ. ಯೋಗ ಬೇಕು ಎಲ್ಲದಕ್ಕೂ ಅಲ್ವೇ? ಸುಮ್ಮನೆ ಏನೋ ದುಡ್ಡು ಬರುತ್ತೆ, ಯಾರೋ ಹೇಳಿದ್ರು ಏನೋ ಕೇಳಿದ್ರು ಅಂತ ಹೇಳಿ ಮಾಡಕ್ಕೆ ಹೋಗಬಾರ್ದು. ನಿನ್ನ ಯೋಗ ಭಾಳ ಚೆನ್ನಾಗಿದೆ, ನಿನಗೆ ಒಳ್ಳೇದಾಗತ್ತೆ. ಅವನ ಯೋಗ ನಿನಗೆ ಬಂದಿದೆ. ನೋಡು ನಾನು ಇಲ್ಲಿ ನಿಂತ್ಕೋಬೇಕಂತ ಇರಲಿಲ್ಲ, ಮಣ್ಣು ತಗೋ ಅಂತ ಹೇಳಿದೆ ಅವನಿಗೆ, ಬಿಳಿ ಮಣ್ಣು. ನೀನು ಸಿಕ್ಬಿಟ್ಟೆ ನನಗೆ ನೀನು ಸಿಕ್ತಿ ಅಂತ ನನಗೆ ಗೊತ್ತಿರಲಿಲ್ಲ ಅಲ್ವೇ? ಈ ಯೋಗ ನಿನಗೆ ಇವತ್ತಿಂದ ನಿನಗೆ ಒಳ್ಳೆ ಯೋಗ ಶುರುವಾಗತ್ತೆ ನಿನಗೆ ಮೇಲೆ. ಹಾಂ ಒಂದು ಹೇಳ್ತೀನಿ, ಆ ಮಂತ್ರವನ್ನು ಹೇಳಿ. ಯಾರಿಗೂ ಹೇಳಕ್ಕೆ ಹೋಗ್ಬೇಡ. ಅದು ಮೈಕೆ ಸೈಡಿಗೆ ಇಲ್ಲ ಬಾ ದೇವ್ರು ನೀನು. ಆಮೇಲೆ ಯಾರಿಗೂ ಕೊಡಕ್ಕೆ ಹೋಗ್ಬೇಡ ಅದನ್ನು. ಕೇಳಿಸ್ತಾ? ಬಾ ಕೂತ್ಕೋ, ಇಲ್ಲಿ ಕೂತ್ಕೋ, ಹಂಗೆ ಕೂತ್ಕೋ, ಈ ದಿಕ್ಕಲ್ಲಿ ಕೂತ್ಕೋ. ಹಾಂ ಹಿಂಗೆ ಕೂತ್ಕೋ, ಹಾಗೆ ಕೂತ್ಕೋ. ಮೊಬೈಲ್ ಜಾಬ್ ಇಟ್ಕೋಪ್ಪ, ಮೊಬೈಲ್ ಜಾಬ್ ಇಟ್ಕೋ. ನಿಂದು ಏನು ಪುಣ್ಯ ಅಂದರೆ ಹಿಂದಿನ ಜನ್ಮದಲ್ಲಿ ನೀನು ನಾಯಿಗೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ಯಾ. ಹಿಂದಿನ ಜನ್ಮದಲ್ಲಿ ನಾಯಿಗಳಿಗೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ಯಾ. ನಾಯಿಗೆ ಹೊಡಿತೀಯ ಇವಾಗ ನೀನು ಏನಾದರೂ? ನಾಯಿಗೆ ಹೊಡ್ಯಕ್ಕೆ ಹೋಗಬೇಡ. ನಿನ್ನ ಯೋಗ ಈ ಜನ್ಮದಿಂದ ತುಂಬ ಚೆನ್ನಾಗಾಗತ್ತೆ, ಆಯಿತಾ? ಈಗ ನಿನ್ನ ಹೆಸರುಗಳೆಲ್ಲ ಹೇಳ್ತಾ ಹೋಗು. ನಿನ್ನ ಹೆಸರು ಯಾರು, ನಿಮ್ಮ ತಂದೆ ಹೆಸರೇನು ಎಲ್ಲ ಹೇಳ್ಬೇಕು. ನೀನು ಹೇಳ್ಕೊಂಡು ಹೋಗು. ಹಾಂ ಹೇಳಿ. ನಮ್ಮ ತಂದೆ ಹೆಸರು ನಮ್ಮ ಅಮ್ಮನ ಹೆಸರು ವೀರಮ್ಮ, ನಮ್ಮ ಮಿಸ್ಸೆಸ್ ಹೆಸರು ಸರೋಜಮ್ಮ,
ನಮ್ಮ ಮಕ್ಕಳ ಹೆಸರು ಮಲ್ಲೇಶ್ವರಿ, ಮಧುಕುಮಾರ್, ಮಧುಪ್ರಿಯ, ಶ್ರೀವೀಕ್ಷ. ನಿಮ್ಮದು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಪ್ಪ? ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜಾ? ಬರ್ತೀನಪ್ಪ, ಬಂದಲ್ಲಿ ಪೂಜೆ ಮಾಡಿಕೊಡ್ತೀನಿ, ಹೇಳಿದ್ದೀನಿ. ಹಾಂ ಬರ್ತೀನಿ. ಹಾಂ ಏನು ನಿಮ್ಮದು? ಹಾಂ ನೋಡಿ ಕುಡ್ಕೊಂಡು ಬರ್ತಾರೆ ಭಕ್ತಾದಿಗಳು. ಬರ್ತೀನಿ, ಟೈಮ್ ಇನ್ನೂ ಇದೆ, ಇನ್ನೂ 5 ನಿಮಿಷ ಕಾಯಿರಿ, ಬರ್ತೀನಿ ನಾನು, ಆಯಿತಾ? ಹಾಂ ಹೇಳಿ, ಕೂತ್ಕೊಳ್ಳಿ, ಸರಿಯಾಗಿ ಕೂತ್ಕೊಳ್ಳಿ, ಬನ್ನಿ. ಹಾಂ ಇಲ್ಲಿ ಬನ್ನಿ, ಎದ್ದು ಬನ್ನಿ. ಮಾತುಗಳು ಕೇಳಿಸ್ಕೊಂಡು ಕಡೆಗಿದ್ಯಾ ಕರೆಕ್ಟಾಗಿ ಆಗೈತೆ, ಬಾ ಈಗ ಹೇಳ್ತೀನಿ. ಬಾ ತಂದಿಯಪ್ಪ ಹೂವೆಲ್ಲ? ಬಾ ಇಲ್ಲಿ, ಬಾ ಇಲ್ಲಿ ನಿಂತ್ಕೊ. ಹಾಂ ಹಾಂ ಇದು ಚೆನ್ನಾಗಿ ಕಾಣಿಸ್ತಾ ಇದೆ, ಅಲ್ಲಿ ಕಾಣಿಸ್ತಾ ಇದ್ದಾನಂತ. ಬಾಪ ಇಲ್ಲಿ ಬಾ, ಬಾ ಈ ಕಡೆ ಬಾ, ಬಾ ಇಲ್ಲಿ ನಿಂತು ಬಿಡು, ಎತ್ತಿಟ್ಕೋ. ಅವ್ರ ಯೋಗ ಐತೆ, ಈಗ ಅವ್ರ ಯೋಗಕ್ಕೆ ಸೇರಿದ್ದದು. ತೋಪ ಇಟ್ಕೋ, ಹೂವು ಇಟ್ಕೋ, ಕೈಲಿ 2 ಕೈ ಇಟ್ಕೋ, 2 ಕೈ ಇಟ್ಕೋ. ಹಾಂ 2 ಇಟ್ಕೊಂಡ್ರಿ, ಅಲ್ಲೇ ಇಟ್ಕೊಳ್ಳಿ, ಕೂತ್ಕೊಳ್ಳಿ 1 ನಿಮಿಷ. ಹಾಂ ಮೊದಲು ನಿನಗೆ ಯೋಗ, ಒಂದು ಯೋಗ ನಿನಗೆ ಕನಸಲ್ಲಿ ಒತ್ತು ಅಂತ ನಾಯಿ ಬರುತ್ತೆ, ನಿನಗೆ ಹೇಳುತ್ತೆ ಎಲ್ಲಿದೆ ನಿಧಿ ಏನು ಅಂತ. ಎಲ್ಲಿ ಬಂದು ನಾಯಿ ವಾಸನೆ ನೋಡಿ ಉಚ್ಚೆ ಒಯ್ಯುತ್ತೋ ಆ ಜಾಗದಲ್ಲಿ ನೀನು ಮಣ್ಣು ತೋಡಬೇಕು, ಎಲ್ಲೂ ನೋಡಕ್ಕೆ ಹೋಗ್ಬೇಡ, ಬಂದೇ ಬರುತ್ತೆ. ನೀ ಇಲ್ಲಿ ಇನ್ನೂ ಎಷ್ಟು ದಿವಸ ಇದೆ ಕೆಲಸ ನಿನಗಿಲ್ಲಿ? ಇನ್ನೊಂದು ವಾರದಲ್ಲಿ ಬಂದು ಇಲ್ಲೆಲ್ಲಾದ್ರೂ ಒಂದು ಜಾಗದಲ್ಲಿ ಒಂದು ನಾಯಿ ಉಚ್ಚೆ ಒಯ್ಯುತ್ತೆ, ಆ ಉಚ್ಚೆ ಒಯ್ದಿರೋ ಜಾಗದಲ್ಲಿ ತೋಡ್ಬೇಕು ನೀನು. ಕೇಳಿಸ್ತಲ್ವಾ? ಗಲೀಜ್ ಅನ್ನಕ್ಕೆ ಹೋಗ್ಬೇಡ, ಅದೇ ಜಾಗ ಅಂದರೆ ನಿನಗೆ ಸಿಗ್ನಲ್ ಕೊಡೋದು ಅದು, ಇಲ್ಲಿದೆ ನಿಧಿ ಅಂತ. ಅಂದರೆ ನಿಂದು ಹಿಂದಿನ ಜನ್ಮದ ಪುಣ್ಯ, ನಾಯಿಗೆ ನೀನು ಚೆನ್ನಾಗಿ ನೋಡ್ಕೊಂಡಿರೋದಕ್ಕೆ. ನಾಯಿಗೆ ಯಾರು ಹೊಡ್ಯಕ್ಕೆ ಹೋಗ್ಬಾರ್ದು, ನಾಯಿಗೆ ನಿಯತ್ತು ಅಂತಾರೆ, ಹಾಗೆ ಆಯ್ತಲ್ವಾ? ಒಂದು ಹೇಳ್ತೀನಿ, ಮಂತ್ರನ ಹೇಳಿ ಜೋರಾಗಿ. ನಾಯಿ ರಾತ್ರಿ ಅಳೋದು ಕೇಳಿಸ್ಕೊಂಡಿದ್ಯಾ? ರಾತ್ರಿ ನಾಯಿ ಅಳೋದು ಕೇಳಿಸ್ಕೊಂಡೇ ಇಲ್ವಾ? ನಾಯಿ ಅಳೋದು ಕೇಳಿಸ್ಕೊಂಡೇ ಇಲ್ವಾ ಇನ್ನೋರ್ಗು? ಇಲ್ಲ ಕೇಳಿಸ್ಕೊಂಡಿಲ್ಲ. ನಾಯಿ ಅಳೋದೇ ಗೊತ್ತಿಲ್ವಾ? ಓ ಅನ್ನತ್ತೆ ಗೊತ್ತಿಲ್ವಾ? ಕೂಗೋದು ನೋಡಿದ್ಯಾ ಹೋಲಿ? ಸರಿ, ದೇವ್ರು ಕೇಳಿ. ಹಾಂ ಕೂಗು, ಜೋರಾಗಿ ಕೂಗೋದನ್ನ, ಕೂಗು, ನಾಯಿ ಥರ ಕೂಗು 3 ಸತಿ. ಹಾಂ ಹೌದು, ಕೂಗು, ನಗಬೇಡ, ನಿನ್ನ ಹಣೆ ಬರ. ಹೋಗಂದ್ರೆ ಅರ್ಧಕ್ಕೆ ನಾನು ಬಿಟ್ಟು ಹೋಗ್ಬಿಡ್ತೀನಿ, ನಿನ್ನ ಹಣೆ ಬರ. ಯಾರೋ ಇದ್ರಂತ ಆಮೇಲೆ ಅದು ಏನು ಹೋಯ್ತು ಅಂದ್ರೆ ಅದು ನಾನು ಹಣೆ ಬರಲ್ಲ, ನಾನು ಜವಾಬ್ದಾರಿನೇ ಅಲ್ಲ ಅದಕ್ಕೆ. ಹಾಂ ಹೋಗಮ್ಮ, ನೀವೆಲ್ಲ ನೋಡ್ಬೇಡ್ರಿ, ಹೋಗ್ರಮ್ಮ ಆ ಕಡೆ, ನಿಮ್ಮ ಕೆಲಸ ಮಾಡ್ರಮ್ಮ. ಹಾಂ ಕೂಗು ಜೋರ, ಹೆಂಗೆ ಹಂಗಲ್ಲ. ನೋಡ್ದಾ? ಬಾ ಗೆಳೆಯ ಬಾ, ನಿನಗೆ ಕಾಯ್ತಾ ಇದ್ದೆ, ಬಾ ಇಲ್ಲಿ ಬಾ. ನೋಡು ನನ್ನ ಮಾತಿಗೆ ಅದು ನಾಯಿ ಬಂದಿದೆ ಅಂದರೆ ಸಾಮಾನ್ಯ ಅಲ್ಲ, ನಾನು ಕರೆದ್ನ ಅದಕ್ಕೆ. ಅದು ನಿನ್ನ ನೋಡ್ತಾ ಇದೆ, ನಿನಗೋಸ್ಕರ ಕಾಯ್ತಾರ ನಾಯಿ. ನಾನು ನೋಡಿದ್ನ ನಾಯಿ ಇರೋದು ಇಲ್ಲ, ಅದನ್ನೇ ಹೇಳೋದು ಪವಾಡ ಅಂತ. ಅದನ್ನ ಇಲ್ಲಿ ಬರೋಂಗೆ ಮಾಡ್ಕೊ, ಇಲ್ಲಿ ಬರೋಂಗ ಅಲ್ಲ. ನಿನ್ನ ಹಣೆ ಬರ, ನಾನು ಏನು ಮಾಡೋಕ್ಕಾಗಲ್ಲ. ನಿನಗೆ ಸಿಗೋದಿದ್ರೆ ನೀನು ಕೋಟ್ಯಾಧಿಪತಿ ಯಾಕಂದ್ರೆ ನಿನ್ನ ಹಣೆ ಬರಲ್ ಬರ್ದೈತೆ, ನಾನು ಬಂದಿದ್ದೀನಿ. ಬೇಡ ಅಂದರೆ ಬಿಟ್ಟು ಬಿಡು, ಬೇರೆಯವ್ರಿಗೆ ಸಿಗುತ್ತದ ಅಷ್ಟೇ. ನಾವು ಹೋಗಂದ್ರೆ ಹೋಗ್ಬಿಡ್ತೀನಿ, ನಿನಗೇನು ಬೇಡ, ಸ್ವಲ್ಪ ಆದ್ರೆ ಬೇಕಲ್ವೇ? ಹಾಂ ಕೂಗು ಅಪ್ಪ. ನೀನು ಅಲ್ಲಿ ಹೋಗಿ ನಿಂತ್ಕೊಂಡು 3 ಸತಿ ಕಾಗೆ ಥರ ಕೂಗು, ಮೂಲೆಯಲ್ಲಿ ನಿಂತ್ಕೊಂಡು. ಹಾಂ 3 ಸತಿ ಕೂಗಿ ಕಣ್ಣು ಮುಚ್ಕೊಂಡು ನಿಂತ್ಕೋ. ಹಾಂ ನೀವು ಈ ಕಡೆ ಕೂಗಪ್ಪ. ಹಾಂ ಕೂಗಿ ಹೂವಲ್ಲ, ಕೇಳಿಸ್ಬೇಕು, ಆ ನಾಯಿ ಕೇಳಿಸ್ಬೇಕು. ಅದು ನನ್ನ ಮಾತು ಕೇಳಿಸ್ಕೊಂಡು ಇಲ್ಲಿಗೆ ಬಂದಿದೆ ನಾಯಿ ಅಂದರೆ ಯೋಚನೆ ಮಾಡಬೇಕು. ಹಾಂ ಕೂಗು. ಅಷ್ಟೊಂದೇನು ಬೇಡ ಬೇಡ. ಹೌ 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 ಹೌ. ಮೇಲೆತ್ತಿ ತಲೆ ಮೇಲೆತ್ತಿ. ಈಗ ಕೆಳಗೆ ಕೂತ್ಕೋ. ನಾಯಿ ಹೆಂಗೆ ಕೂತ್ಕೊಂತವೆ? ಬರ್ತೀನಮ್ಮ. ಎಕ್ಸಾಮ್ದಲ್ವಾ, ಮಾಡ್ಕೊಡ್ತೀನಿ ಹೋಗಿ ಪೂಜೆ. ಹಾಂ ಹಿಂಗೆ ಕೂತ್ಕೋ, ಹಿಂಗೆ ಕೂತ್ಕೋ. ಹಾಂ ಹಿಂಗೆ ಕೂತ್ಕೋ 2 ಕೈ. ಹಾಂ ಕೂಗಿ. ನಾನು ಕೂಗೋದ್ಮೇಲೆ ನೀನು ಕೂಗು. ನಗಬೇಡ, ನಿನ್ನ ಹಣೆ ಬರ ನೀನೇ ಬದಲಾಯಿಸ್ಕೋತೀಯ. ಒಳ್ಳೇದು ನೋಡು, ಬಂತು ನಿನ್ನ ಗೆಳೆಯ. ಅದನ್ನ ಕರಿ, ನೀನು ಕರೆದಿಲ್ಲಿ ಕರ್ಸ್ಕೋ. ಅದನ್ನ ಬರುತ್ತಾ? ಮೇಲೆ ಎದ್ದು ಕರಿ. ಹಂಗೆ ಕರಿಬಾರ್ದು, ನಿನ್ನ ಪ್ರೀತಿ ಹಿಂದಿನ ಜನ್ಮದ ಪ್ರೀತಿ. ಕರಿ ಕರಿ, ಅದರಿಂದಾನೇ ನೀನು ಉದ್ಧಾರ ಆಗೋದು ಇವತ್ತು. ಕರಿ ಹಿಂಗಾರ ಮಾಡಿ ನಾಯಿಗೆ ಇಲ್ಲೆಲ್ಲಾದ್ರೂ ಉಚ್ಚೋಯಿಸ್ಬಿಡು. ಕೇಳಿಸ್ತಾ? ಬಾ ಬಾಗೆ ಅದನ್ನು ಪ್ಯಾನ್ ಮಾಡ್ಕೋಪ್ಪ. ಬಾ ಇಲ್ಲಿ ಬಾ, ಇಲ್ಲಿ ಬಾ ಮಾತಾಡು. ಬಾ ಇಲ್ಲಿ ಬಾ. ನೀವು ಮಾತಾಡಿಸ್ಬೇಕು, ನಾನು ಮಾತಾಡಿಸ್ಲಾ? ನಿಮ್ದಲ್ವೇ? ಸರಿ ಇರಲಿ, ಒಳ್ಳೇದಾಗಲಿ. ಇವಾಗ ಹೆಣ್ಣು ನಾಯಿ ಗಂಡು ನಾಯಿ ಎರಡೂ ಇರಬೇಕು.
ಗಂಡ ನಾಯಿ ಹೆಣ್ಣ, ಇದು ಹೆಣ್ಣ ಗಂಡ? ಗಂಡು. ಗಂಡ. ಇದು ಅದು ಗಂಡ. ಇರಲಿ ಪರವಾಗಿಲ್ಲ. ನೋಡಿ ಶುರು ಆಯ್ತು ಯೋಗ. ಹೇಳ್ದ ನಾನು ಹೇಳ್ದನಲ್ಲ ನಾಯಿ ಬಂದು ಹುಚ್ಚ ಇತ್ತಂತ, ಹೋಯ್ತಾ? ನಿನ್ನ ಯೋಗ ಇಲ್ಲೇ ಐತಂತ ಕೇಳಿಸ್ತಾ? ಯಾರಿಗೂ ಹೇಳ್ಬೇಡ. ಅದು ಹೋಗಿ ಈ ಕಡೆ ಹೋಗಿದ ತಕ್ಷಣ ಕಲ್ಲು ತೊಗೊಂಡು ಸ್ವಲ್ಪ ಈಗ ತೋಡ್ಬಿಡು. ಎಲ್ಲಿ ತಗೋ ಚಣಿಕೆ ತಗೋ, ಸ್ವಲ್ಪ ತೆಗೆಯಲ್ಲಿ. ಯಾರಿಗೇನು ಹೇಳಕ್ಕೆ ಹೋಗ್ಬೇಡ. ನಾನು ಹೇಳಿದ್ದು ಆಯ್ತು ಅಂದ್ರೆ ನನ್ನ ಕರಿ, ನಾನು ಅಲ್ಲಿರ್ತೀನಿ. ಸುಮ್ಮನೆ ಸ್ವಲ್ಪ ಚಣಿಕೆಯಿಂದ ತೋಡಲ್ಲಿ ಬರಲಾ? ಅಲ್ಲಿ ಹೋಗಿ ತೋಡೀಗ. ನಾ ಇಲ್ಲೇ ನಿಂತಿರ್ತೀನಿ, ಹೋಗು. ಓನು. A few moments later. ಗೊತ್ತಾಗಬಾರ್ದಲ್ಲ ಬೇಗ. ಅದು ಯಾರು ಗೊತ್ತಾಗಲ್ಲ. ಅದು ನಿಂದೊಂದು ಏಟು ಬೀಳ್ಬೇಕಲ್ಲಿ. ಅದು ಒಣಗೋಕ್ಕಿಂತ ಮುಂಚೆ ನಿಂದೊಂದು ಏಟು ಅಲ್ಲಿ ಬೀಳಬೇಕು. ಹೋಗು. ನಾ ಹೇಳಿದ್ದಾಯ್ತಲ್ವಾ? ಹೇಳಿದ್ದಾಯ್ತೋ ಆಗಿಲ್ವಾ? ನಾ ಏನಂತ ಹೇಳಿದ್ದೆ? ನಾಯಿ ಬಂದು ಹುಚ್ಚೋಗಿತ್ತೆ ಅಂದೆ. ಉಯ್ತಾವು ಇಲ್ವೇ? ಉಯ್ತಲ್ವಾ? ಮತ್ತೆ ಈಗ ಹಿಂಗೆ ಮಾಡು. ನಾನು ಹೋದ ಮೇಲೆ ಅಲ್ಲ, ಈಗ ಬೇಗ ನಾನು ಇರೋಕ್ಕಿಂತ ಮುಂಚೆ ಒಂದು ಸತಿ ಅಲ್ಲಿ ತೋಡ್ಬಿಡು. ಸುಮ್ಮನೆ ಟಚ್ ಮಾಡಿ ಬಂದ್ಬಿಡು ಆ ಜಾಗ ನಿಂದಾವಾಗ ಲೆಕ್ಕ. ಹೋಗು. ಚಣಕೆ ಎತ್ಕೋ, ಇದೇತ್ಕೋ. ಹಾಂ ಇದು ಇನ್ನೂ ಅಲ್ಲೊಂದು ಸತಿ ಮುಟ್ಸ್ಬಿಟ್ಟು ಬಾ. 3 ಸತಿ. 3 ಸತಿ ಮುಟ್ಸಲ್ಲಿ. ಇಲ್ಲ ಪರವಾಗಿಲ್ಲ, ಲೈಟಾಗಿ ಸುಮ್ಮನೆ ಮುಟ್ಟಿಸಿ ಒಂದು 2 ಸತಿ. ಉಯ್ದಿರೋ ಜಾಗದಲ್ಲಿ ಎಲ್ಲಿ ಉಯ್ದೈತೆ? ಹಾಂ ಅದು ಮುಟ್ಬೇಡ. ಹಾಂ ಮುಟ್ಸಿ. ಈ ಕಡೆ ತಿರುಗಿ ಮುಟ್ಸ್ಬೇಕು. ಈ ಕಡೆ. ಹಾಂ ಈ ಕಡೆ. ಹಾಂ ಈ ಮುಖ ಮಾಡಿ. ಹಾಂ 1 2 3 ಸಾಕ್ಬಿಡು. ಆಯಿತು. ಜಾಗದಲ್ಲಿ ರಾತ್ರಿ ಬಂದು ಇನ್ನೊಂದು 55ಕ್ಕೆ 5 ನಿಮಿಷ ಇರ್ಬೇಕು. 12 ಗಂಟೆಗೆ ಬಂದು ತೋಡು ಎಲ್ಲ ಸಿಗುತ್ತೆ. ಆಯಿತಾ? ಒಳ್ಳೇದಾಗತ್ತೆ ನಿಮಗೆ. ಹಾಳ ಅಂತಲ್ಲ, ಅದು ನಿನಗೆ ಸಿಗುತ್ತೆ. ನಿನಗೆ ಸಿಗೋದು ಅದು. ನಾನು ಏನು ಹೇಳಿದೆ? ನಾಯಿ ಹುಚ್ಚೋಜಿದ್ದಾಗದಲ್ಲಿ ಸಿಗುತ್ತೆ ಅಂತ ಹೇಳಿದ್ದೆ. ನಾಯಿ ಉಯ್ತಾ ಬಂದು ಹೋಗಿ ನಾನು ಅದನ್ನ ಹೇಳಿ ಮಾಡ್ಸೋಕ್ಕಾಗತ್ತ ಅದ್ರ ಕೈಲಿ? ನೋಡಿ ಆ ಯೋಗ ನೋಡಿ, ನಂದು ಹೆಂಗಿದೆ ನಿಮ್ದು ಹೆಂಗಿದೆ. ಅಲ್ಲಿಡಿ ಬನ್ನಿ, ಇಟ್ಕೊಳ್ಳಿ. ಇಟ್ಕೊಳ್ಳಿ ಬನ್ನಿ. ಆಯ್ತು ತಾಯಿ, ನಿಮ್ಮ ಕೆಲಸಗಳು ನೀವು ಮಾಡ್ಕೊಳ್ಳಿ. ಕಿವಿಲಿ ಇಟ್ಕೊಳ್ಳಿ. ಬನ್ನಿ ಮುಂದೆ ಬಂದು ನನ್ನ ಬಿಟ್ಬಿಟ್ಟು ಹೋಗ್ಬಿಡಿ. ಕೈ ಇಟ್ಕೊಳ್ಳಿ ನಿಮ್ಮದು. ಯಾಕಂದರೆ ನೀವು ನಾನು ಗುರುಸ್ಥಾನ ತೋರಿಸ್ಬಿಟ್ಟಿದ್ದೀನಿ ಅಲ್ವಾ? ಎಷ್ಟು ಕೊಡ್ತೀರಾ ನನಗೆ ಬಂದರೆ? ಕೊಡ್ತೀನಿ. ಎಷ್ಟು? ಫೋನ್ ನಂಬರ್ ಕೊಡಿ. ಫೋನ್ ನಂಬರಾ? ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿನಗೊಂದು ನಂಬರ್ ನಾನು ಕೊಡ್ತೀನಿ. ಅಲ್ಲಿ ಒಳಗಡೆ ನೋಡಿ, ನೀವು ಒಳಗಡೆ ಕ್ಯಾಮ್ರಾ ಇದೆ. ಸೂಪರ್ ಕಾಮಿಡಿ ಪ್ರೋಗ್ರಾಮ್. ಸೂಪರ್ ಕುರಿ. ಮನಗಿನ ರೋಡು ಕಾಡು ಅಂಗಡಿ ಬೀದಿ ಮಾಲು ಪಾಲು ನಮ್ದೇ ಎಲ್ಲ. ಈ ಒಂದು ಪ್ರೀತಿಯ ಕಾಣಿಕೆ ತಾವು ಸ್ವೀಕರಿಸಬೇಕು. ಓಕೆ, ತಮ್ಮ ಹೆಸರು ಏನಂದ್ರೆ? ಸುರೇಶ್. ಓಕೆ ಸುರೇಶ್ ಸರ್, ಏನು ಗೊತ್ತಾ, ಆ್ಯಕ್ಚುಲಿ ನಾನು ನಿಮ್ಗೆ ಏನು ಕುರಿ ಮಾಡಕ್ಕೆ ಬಂದೆ ಅಂದರೆ, ನಾಯಿ ಬಂದಲ್ಲಿ ಹುಚ್ಚ ಐತೆ, ಆ ಜಾಗದಲ್ಲಿ ನಿಧಿ ಇದೆ ಅಂದೆ. ನನ್ನ ಮಗಂದು ಅದು ಏನು ಹಣೆ ಬಾರನೋ ಗೊತ್ತಿಲ್ಲ, ನಾಯಿ ನಿಜವಲ್ಲಿ ಬಂದಲ್ಲಿ ಹುಚ್ಚ ಒಯ್ದು ಬಿಡೋದ. ನಾನು ಎಷ್ಟೋ ಸತಿ ಇಂಟ್ರೋಲ್ ಹೇಳಿದ್ದೀನಿ, ನಾನು ಏನಾದರೂ ಹೇಳಿದ ಕೆಲವು ಆಗ್ಬಿಡ್ತೈತೆ ಅದು ಹಂಗೆ ಆಗ್ಬಿಡ್ತು. ನಾನು ಇವ್ರು ಸುಳ್ಳು ಹೇಳ್ತಾ ಇದ್ದೀನಿ. ಅಲ್ಲಿ ನೋಡಿದ್ರೆ ಯಾವುದೋ ನಾಯಿ ಬಂದು ಹುಚ್ಚ ಒಯ್ದು ಬಿಡೋದ. ಚಂಕೆ ಎತ್ಕೊಂಡು ನಿಂತ್ಕೊಂಡ್ಬಿಟ್ರು. ಓಕೆ, ಜೀವನದಲ್ಲಿ ಏನಂದ್ರೆ ಕೆಲವು ಈ ಥರ ನಡೀತಾವೆ ಅಲ್ವಾ? ಈ ಥರ ನರಬಲಿ ಅವು ಇವು ಅಂತ ಏನೇನು ಹೇಳ್ತಾರೆ, ಅದೆಲ್ಲ ನಂಬಕ್ಕೆ ಹೋಗ್ಬಾರ್ದು. ಎಲ್ಲ ನಂಬಕ್ಕೆ ಹೋಗ್ಬಾರ್ದು ಅಲ್ವಾ? ಏನು ಬರ್ತಿದ್ವಿ ನಾವು ದುಡಿದ್ರೆ ದುಡ್ಡು ಬಂದೇ ಬರುತ್ತೆ ಅಲ್ವಾ? ಈಗ ನೋಡಿ, ನಾವು ಕಲಾವಿದ್ರು, ನಾವು ದುಡಿದ್ರೆ ನಮಗೆ ಬರುತ್ತೆ, ನೀವು ದುಡಿದ್ರೆ ನಿಮ್ಗೆ ಬರುತ್ತೆ ಅಲ್ವಾ? ಪ್ರತಿಯೊಬ್ಬರದ್ದು ಒಂದು ಜೀವನ ಅನ್ನೋದಿರುತ್ತೆ. ಆಸೆ ಪಟ್ಟು ಯಾವುದಕ್ಕೂ ಹೋಗಕ್ಕೆ ಹೋಗ್ಬಾರ್ದು. ಕರೆಕ್ಟ್ ಅಲ್ವಾ? ಯಾವುದನ್ನು ನಂಬಿ ಪಾಪ ಬಲಿ ಕೊಡೋದು ಅವೆಲ್ಲ ಮಾಡ್ತಾರೆ, ಅದೆಲ್ಲ ಮಾಡಬಾರ್ದು ಅಲ್ವಾ? ತಪ್ಪದು. ಕಾನೂನು ವಿರುದ್ಧವಾಗಿ ಯಾವತ್ತು ನಡ್ಕೊಳಕ್ಕೆ ಹೋಗ್ಬಾರ್ದು. ಸೊ ಅದನ್ನು ತಿಳಿಸೋದು ನಮ್ಮ ಉದ್ದೇಶ. ಓಕೆನಾ? ನಿಮ್ಗೆ ಈಗ ನಗು. ಓಕೆ, ಯಾವ ಕಡೆ ನೀವು? ಬಳ್ಳಾರಿಯವರಾ? ಆಂಧ್ರನಾ? ಓಕೆ. ಸರಿ, ಖುಷಿ ಆಯ್ತು, ಸಂತೋಷ ಆಯ್ತು. ನಾವು ಸುನೀಲ್ ಅಂತ, ನಾನು ಸಿನಿಮಾ ನಟ, 100 ಸಿನಿಮಾ ಮಾಡಿದ್ದೀನಿ. ಆಯ್ತಾ? ನಿಮ್ಗೆ ಗೊತ್ತಿಲ್ಲ ಅಷ್ಟೇ ಪಾಪ. ಇವ್ರಿಗೆಲ್ಲ ಗೊತ್ತಾಗ್ಬಿಟ್ಟು ನಿಂತ್ಕೊಂಡ್ಬಿಟ್ರು. ಅದಕ್ಕೆ ನಾವು ಕುರಿ ಹೊಡ್ಕೊಂಡು ಹಳ್ಳಿ ಒಳಗೆ ಹೋಗ್ತೀವಿ. ಬರಲಾ? ಬರ್ತೀವಿ. ನಂಗೆ ಆಗ್ತಾ ಇರಿ ಯಾವ್ದು